ನೊಂದಜೀವಿ ಅಧ್ಯಾಯ 21. ತಾತನನ್ನು ಕಂಡು ಅವನನ್ನು ಮದುವೆಗೆ ಒಪ್ಪಿಸುವುದೇ ಮೇರಿಯಸ್ಸನ ಯೋಚನೆಯಾಗಿತ್ತು. ಆದರೆ ಆ ಸಂದರ್ಶನ ಸಫಲವಾಗಲಿಲ್ಲ. ಇಬ್ಬರಿಗೂ ಆಂತರಿಕವಾಗಿ ಪ್ರೀತಿ ಗೌರವಗಳಿದ್ದುವು. ಪರಸ್ಪರ ದ್ವೇಷವನ್ನು ಮರೆತು ವಾತ್ಸಲ್ಯವನ್ನು ಬೆಳೆಸಬೇಕೆಂದು ಇಬ್ಬರಿಗೂ ಆಸಕ್ತಿಯಿತ್ತು. ಆದರೂ ಆ ಪ್ರೀತಿಯನ್ನು ಆ ಕ್ಷಣವೇ ಹೊರಸೂಸಲು ಅಭಿಮಾನ ಬಿಗುಮಾನಗಳು ಎಡೆಗೊಡಲಿಲ್ಲ. ಮದುವೆಗೆ ತಾವು ಒಪ್ಪುವುದಿಲ್ಲವೆಂದು ತಾತ ಖಡಾಖಂಡಿತವಾಗಿ ಹೇಳೇ ಬಿಟ್ಟರು. ಕೋಪೋದ್ರಿಕ್ತನಾಗಿ ಮೇರಿಯಸ್ಸನು ಆ ಮನೆಯಿಂದ ಹೊರಬಿದ್ದನು. ಆದರೆ ತಾತನಿಗೆ ಮರುಕ್ಷಣವೇ ಪಶ್ಚಾತ್ತಾಪ ಹುಟ್ಟಿ ಮೊಮ್ಮಗನನ್ನು ಕರೆತರಲು ಆಳುಗಳನ್ನು ಅಟ್ಟಿದರು. ದುರದೃಷ್ಟವಶನಾದ ಮೇರಿಯಸ್ ಯಾವುದೋ ಸಂದು ಹಿಡಿದು ಕಣ್ಮರೆಯಾಗಿ ಬಿಟ್ಟಿದ್ದ. ಅವನ ವಿಳಾಸ ಯಾರಿಗೂ ತಿಳಿಯದು. ಮೇರಿಯಸ್ ನೆಟ್ಟಗೆ ತನ್ನ ಕೊಠಡಿಗೆ ನಡೆದನು. ಏಕೆ ಏನು ಎಂದು ವಿಮರ್ಶಿಸದೆ ಅವನು ಅಲ್ಲಿದ್ದ 2 ಪಿಸ್ತೂಲುಗಳನ್ನು ಕಿಸೆಗೆ ತುರುಕಿಕೊಂಡ. ಅವುಗಳನ್ನು ಅವನಿಗೆ ಆ ದಿನ ಜೇವೆರ್ಟನೇ ಕೊಟ್ಟದ್ದು. ಬೇಗನೆ ನಡೆದು ಕಾಸೆಟ್ಟಳ ಮನೆಗೆ ಬಂದ. ಮನೆಗೆ ಬೀಗ ಹಾಕಿತ್ತು. ಒಬ್ಬರ ಸುಳಿವೂ ಇರಲಿಲ್ಲ. ಮೇರಿಯಸ್ಸನ ಹೃದಯದಲ್ಲಿ ಕತ್ತಲೆ ಕವಿಯಿತು. ಬೀದಿಯಲ್ಲಿ ಯುವಕರು ಅನೇಕರು ಆವೇಶಪೂರಿತರಾಗಿ ಓಡಿಬರುತ್ತಿದ್ದರು. ಕ್ರಾಂತಿ ಕ್ರಾಂತಿ, ಕ್ರಾಂತಿಗೆ ಜಯವಾಗಲಿ ಎಂದು ಕೂಗುತ್ತಾ ಅವರು ಮೇರಿಯಸ್ಸನನ್ನು ಹಿಂದೆ ಬಿಟ್ಟು ಓಡಿದರು. ನೀನೂ ಬಾರೋ ಎಂದು ಗೆಳೆಯನೊಬ್ಬ ಮೇರಿಯಸ್ಸನನ್ನು ಕೈ ಹಿಡಿದು ಎಳೆದಾಗ ಅವನ ನರದಲ್ಲೂ ವಿದ್ಯುತ್ತು ಹರಿಯಿತು. ಅವನೂ ಅವರೊಂದಿಗೆ ಓಡಿದನು. ಪ್ಯಾರಿಸ್ ನಗರದ ಮುಖ್ಯ ಬೀದಿಗಳಲ್ಲಿ ಆ ದಿನ ರಾಜರ ಸರ್ಕಾರಕ್ಕೂ ಪ್ರಜಾಪ್ರಭುತ್ವ ಪಕ್ಷಕ್ಕೂ ಹೊಡೆದಾಟ ಮೊದಲಾಗಿತ್ತು. ಹಿಂದೆ ಫ್ರಾನ್ಸಿನ ಪ್ರಜಾನಾಯಕನಾಗಿದ್ದ ನೆಪೋಲಿಯನ್ನನ ದಂಡನಾಯಕನೊಬ್ಬ ಆ ದಿನ ಬೆಳಗ್ಗೆ ಕಾಲವಾಗಿದ್ದನು. ಅವನ ಕಳೇಬರವನ್ನು ಪ್ರಜಾಪಕ್ಷದವರು ವಿಜೃಂಭಣೆಯಿಂದ ಮೆರವಣಿಗೆಯಲ್ಲಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋದರು. ಆ ಸಮಾರಂಭವನ್ನು ಕಂಡು ನೆಪೋಲಿಯನ್ನನ ಪತನಾನಂತರ ಮತ್ತೆ ಫ್ರಾನ್ಸಿನ ಸಿಂಹಾಸನವನ್ನೇರಿದ್ದ ರಾಜನ ಕಣ್ಣು ಕೆಂಪಗಾಯಿತು. ಸಾವಿರಾರು ಭಟರನ್ನು ಸರ್ಕಾರದವರು ಸಾಲಾಗಿ ನಿಲ್ಲಿಸಿ ಜನರ ಉತ್ಸಾಹಕ್ಕೆ ಭಂಗ ತಂದರು. ಹಠಾತ್ತನೆ ಗಲಭೆ ಉದ್ಭವಿಸಿತು. ಗುಂಡಿನ ಸುರಿಮಳೆ, ನೂರಾರು ಜನರ ಬಂಧನ, ಕೊಳ್ಳೆ, ಬೆಂಕಿ ಇತ್ಯಾದಿ ನಡೆದವು. ಮೇರಿಯಸ್ಸನೂ ಅವನ ತರುಣ ಗೆಳೆಯರು ನಗರದ ಮುಖ್ಯ ಚೌಕವೊಂದರಲ್ಲಿದ್ದ ಮದ್ಯದ ಅಂಗಡಿಯನ್ನು ತಮ್ಮ ಕೇಂದ್ರವಾಗಿ ಮಾಡಿಕೊಂಡು ರಸ್ತೆಗೆ ಅಡ್ಡವಾಗಿ ಕುರ್ಚಿ, ಮೇಜು, ಬೆಂಚು, ಪೀಪಾಯಿಗಳನ್ನು ಜೋಡಿಸಿಟ್ಟು ಅದನ್ನು ಭದ್ರಪಡಿಸಿದರು. 30-40 ಕೂಲಿಗಾರರು ಈ ತರುಣರ ಸಹಾಯಕ್ಕೆ ದೊರೆತು ಅವರೆಲ್ಲರೂ ಸರ್ಕಾರದ ಸೈನಿಕರನ್ನು ಎದುರಿಸಲು ನೆರವಾಗುವುದಾಗಿ ವಾಗ್ದಾನ ಮಾಡಿದರು. ಸೈನಿಕರ ಸಂಚಾರಕ್ಕೆ ಅಡ್ಡಿ ಮಾಡಲು ಸಿದ್ಧವಾಗಿದ್ದ ಪಡೆಯನ್ನು ಸುರಕ್ಷಿತವಾಗಿ ಕಾಪಾಡಲು ಆ ಕೂಲಿಗಾರರನ್ನು ನಿಲ್ಲಿಸಿ ಅವರಿಗೆ ಪಿಸ್ತೂಲುಗಳನ್ನೂ ತೋಟಾಗಳನ್ನೂ ಹಂಚಿದರು. ಆಗ ಅವರಿಗೆ ಭಯಂಕರ ಸತ್ಯವೊಂದು ಪತ್ತೆಯಾಯಿತು. ಕೂಲಿಗಾರರ ಗುಂಪಿನಲ್ಲಿ ಸೇರಿಕೊಂಡು ತಮ್ಮಿಂದ ತೋಟಾಗಳನ್ನು ಪಡೆಯುತ್ತಿದ್ದವನೊಬ್ಬ ವೇಷ ಮರೆಯಿಸಿಕೊಂಡು ಒಳನುಗ್ಗಿದ್ದ ಜೇವೆರ್ಟ್. ಆ ಕ್ಷಣವೇ ಅವರು ಜೇವೆರ್ಟನನ್ನು ಹಿಡಿದು ಕೈಕಾಲುಗಳನ್ನು ಕಟ್ಟಿ ಎತ್ತಿಕೊಂಡು ಹೋಗಿ ಮದ್ಯದಂಗಡಿಯ ಕಂಬಕ್ಕೆ ಬಿಗಿದರು. ಸರ್ಕಾರಿ ಸೈನಿಕರು ಅಡ್ಡಗೋಡೆಯನ್ನು ನಾಶ ಮಾಡಲು ಬಂದರೆ ಅವರು ತಮ್ಮ ಕೇಂದ್ರ ಸ್ಥಾನವನ್ನು ವಶಪಡಿಸಿಕೊಳ್ಳುವುದಕ್ಕೆ 10 ನಿಮಿಷ ಮೊದಲು ಜೇವೆರ್ಟನನ್ನು ಗುಂಡಿನೇಟಿನಿಂದ ಸಾಯಿಸಿಬಿಡುವುದೆಂದು ಯುವಕರ ನಾಯಕ ನಿಶ್ಚಯಿಸಿದ. ಜೇವೆರ್ಟನಿಗೂ ಈ ತೀರ್ಮಾನವನ್ನು ತಿಳಿಸಲಾಯಿತು. ನಡುರಾತ್ರಿಯ ಹೊತ್ತಿಗೆ ಸೈನಿಕರು ಬಂದರು. ಅಡ್ಡಗೋಡೆಯ 2 ಪಾರ್ಶ್ವಗಳಲ್ಲೂ ಹೆಣಗಳು ರಾಶಿಯಾಗಿ ಬಿದ್ದವು. ಪ್ರಜಾಪಕ್ಷದವರ ಮೇಲೆ ಅಲೆಯಲೆಯಾಗಿ ದಾಳಿ ಮಾಡಲಾಯಿತು. ಆಗ ಮೇರಿಯಸ್ ಅಲ್ಲಿ ಕಾಣಿಸಿಕೊಂಡನು. ರಸ್ತೆಯ ನಡುವೆ ಅವನು ಒಂದು ದೊಡ್ಡ ಪೀಪಾಯಿಯನ್ನು ಉರುಳಿಸಿ ನಿಂತು, ನೋಡಿ, ಇದರ ತುಂಬ ಸಿಡಿಮದ್ದಿದೆ. ಸೈನಿಕರೇ, ಈ ಕ್ಷಣವೇ ತೊಲಗಿ, ಇಲ್ಲವಾದರೆ ಈಗೋ ಇದಕ್ಕೆ ಬೆಂಕಿ ಇಡುವೆನು ಎಂದು ಕೂಗಿದನು. ಅದನ್ನು ಕೇಳಿ ಸೈನಿಕರೆಲ್ಲರೂ ಕಾಲಿಗೆ ಬುದ್ಧಿ ಹೇಳಿದರು. ಕೊಂಚ ಹೊತ್ತಿನ ಮೇಲೆ ಆ ಗಲಭೆಯ ನೂಕುನುಗ್ಗಲನ್ನು ಭೇದಿಸಿಕೊಂಡು ಯಾರೋ
ಮೇರಿಯಸ್ಸನ ಬಳಿಗೆ ಬಂದು ಅವನ ಕೈಗೆ ಒಂದು ಪತ್ರವನ್ನು ಕೊಟ್ಟರು. ಕಾಸೆಟ್ಟಳ ಪತ್ರ. ಹಾ ಪ್ರಿಯಾ, ನಾವು ಈಗಲೇ ಹೊರಡಬೇಕಂತೆ. ಇವತ್ತು ರಾತ್ರಿ ನಾವು ಲೀ ಹೋಮ್ ರಸ್ತೆ ನಂಬರ್ 7ನೇ ಮನೆಯಲ್ಲಿ ಇರುತ್ತೇವೆ. ಕಾಸೆಟ್, ಜೂನ್ 4. ಕಿಸೆಯ ಕಿರುಹೊತ್ತಿಗೆಯಿಂದ ಒಂದು ಚೂರು ಕಾಗದವನ್ನು ಹರಿದು, ಮೇರಿಯಸ್, ನಮ್ಮ ಮದುವೆ ಅಸಾಧ್ಯ. ತಾತನನ್ನು ಕೇಳಿದೆ, ಅವರು ಒಪ್ಪಲಿಲ್ಲ. ನನಗೆ ಭಾಗ್ಯವಿಲ್ಲ, ನಿನಗೂ ಇಲ್ಲ. ನಿಮ್ಮ ಮನೆಗೆ ಓಡಿ ಬಂದೆ, ನೀನು ಇರಲಿಲ್ಲ. ನಿನಗೆ ನಾನು ಮಾತು ಕೊಟ್ಟಿದ್ದೆ, ನೆನಪಿದೆಯೇ? ಈ ಕಾಗದವನ್ನು ನೀನು ಓದುವ ಹೊತ್ತಿಗೆ ಸರಿಯಾಗಿ ನನ್ನ ಆತ್ಮ ನಿನ್ನ ಬಳಿಯಲ್ಲಿಯೇ ಇರುತ್ತದೆ. ನಗು ಮೊಗದಿಂದ ನಿನ್ನನ್ನು ನೋಡುತ್ತಾ ನಿನ್ನ ಸಮೀಪದಲ್ಲೇ ಇರುತ್ತದೆ ಎಂದು ಬರೆದನು. ತುಸು ಹೊತ್ತು ಆಲೋಚನೆಯಲ್ಲಿ ಮುಳುಗಿದ್ದು ಕೂಡಲೇ ತನ್ನ ಕಿರುಹೊತ್ತಿಗೆಯ ಮೊದಲನೆಯ ಪುಟದಲ್ಲಿ, ನನ್ನ ಹೆಸರು ಮೇರಿಯಸ್ ಫಾಂಟ್ ಮೆರ್ಸಿ. ನನ್ನ ದೇಹವನ್ನು ನನ್ನ ತಾತನಿಗೆ ಒಪ್ಪಿಸಿ. ಅವರ ಹೆಸರು ಎಂ ಗಿಲ್ಲೆ ನೋರ್ಮಾ, ವಿಳಾಸ ಫಿಲ್ಲೆ ಡು ಕಲ್ವೈರ್ ರಸ್ತೆ, ಮಾರೈ ಮೊಹಲ್ಲಾ ಎಂದು ಬರೆದು ಕಾಸೆಟ್ಟಳಿಗೆ ತಾನು ಬರೆದ ಕಾಗದವನ್ನು ಆಳಿನ ಕೈಗೆ ಕೊಟ್ಟು ಪುಸ್ತಕವನ್ನು ಕಿಸೆಯೊಳಗೆ ಇರಿಸಿಕೊಂಡನು. ಅಧ್ಯಾಯ 22. ಮನೆ ಬದಲಾಯಿಸು ಎಂದು ಅಜ್ಞಾತ ಬಂಧು ಯಾವನೋ ಪತ್ರ ಬರೆದು ಎಚ್ಚರಿಸಿದ್ದರಿಂದ 2 ದಿನಗಳ ಹಿಂದೆಯೇ ಜಾನ್ ವಾಲ್ಜಾನ್ ಕಾಸೆಟ್ಟಳನ್ನೂ ಕರೆದುಕೊಂಡು 3ನೇ ಮನೆಯೊಂದಕ್ಕೆ ವಲಸೆ ಹೋದನು. ಈ ಸಂಗತಿಯನ್ನು ಆ ಕ್ಷಣವೇ ಕಾಸೆಟ್ಟಳು ಗುಪ್ತ ಸೇವಕನೊಬ್ಬನ ಮೂಲಕ ತನ್ನ ಪ್ರಿಯನಿಗೆ ತಿಳಿಸಲು ಆಶಿಸಿದಳು. ಅವಳು ಕಳುಹಿಸಿದ ಪತ್ರವನ್ನು ನಾವು ಆಗಲೇ ಓದಿ ಅರಿತುಕೊಂಡಿದ್ದೇವೆ. ಆ ರಾತ್ರಿ ನಿರ್ಭಯ ವಾತಾವರಣದಲ್ಲಿ ಜಾನ್ ಚೆನ್ನಾಗಿ ನಿದ್ರೆ ಮಾಡಿದನು. ಮರುದಿನ ಸಂಜೆ ಊಟ ಮುಗಿದ ಕೂಡಲೇ ಕಾಸೆಟ್ಟಳು ತಲೆ ಸಿಡಿತವೆಂದು ಹೇಳಿ ಹಾಸಿಗೆಯಲ್ಲಿ ಮಲಗಿದಳು. ಊಟಕ್ಕೆ ಬಡಿಸುತ್ತಿದ್ದಾಗಲೇ ಅಡುಗೆಯವಳು, ಊರಲ್ಲಿ ಭಾರಿ ದೊಂಬೆಯಂತೆ, ಹೊಡೆದಾಟವಂತೆ ಎಂದು ಹೇಳಿದ್ದಳು. ಆದರೆ ಜಾನನ ಕಿವಿಗೆ ಆ ಸುದ್ದಿ ಬಿದ್ದಿತೋ ಇಲ್ಲವೋ ತಿಳಿಯದು. ಜಾನನು ತನ್ನ ಕೋಣೆಗೆ ಹೋಗಿ ಅಲ್ಲೇ ಅಡ್ಡಾಡುತ್ತಿದ್ದಾಗ ಗೋಡೆಯ ಮೇಲಿನ ಕನ್ನಡಿಯ ಪ್ರತಿಬಿಂಬದಲ್ಲಿ ಮೇಜು, ಮೇಜಿನ ಮೇಲಿನ ಕಾಗದಗಳು, ಅಲ್ಲದೆ ಹಾ ಪ್ರಿಯಾ, ನಾವು ಈಗಲೇ ಹೊರಡಬೇಕಂತೆ. ಇವತ್ತು ನಾವು ಲೀ ಹೋಮ್ ರಸ್ತೆ ನಂಬರ್ 7ನೇ ಮನೆಯಲ್ಲಿರುತ್ತೇವೆ. ಕಾಸೆಟ್, ಜೂನ್ 4. ಸ್ಪಷ್ಟವಾಗಿದ್ದ ಬರವಣಿಗೆ ಎಲ್ಲವೂ ಕಾಣಿಸಿದುವು. ಮೊದಲು ಜಾನನಿಗೆ ಈ ಬರವಣಿಗೆ ಅರ್ಥವಾಗಲಿಲ್ಲ. ಆದರೆ ಕಾಸೆಟ್ಟಳು ಹಿಂದಿನ ರಾತ್ರಿ ಬರೆದ ಕಾಗದವನ್ನು ಒತ್ತಿ ಅಲ್ಲೇ ಇಟ್ಟಿದ್ದ ಒತ್ತು ಕಾಗದದ ಪ್ರತಿಬಿಂಬ ಅದು ಎಂದು ಮರುಕ್ಷಣದಲ್ಲಿಯೇ ಹೊಳೆಯಿತು. ಮೇರಿಯಸ್ ಎಂಬ ಹೆಸರನ್ನು ಅವನು ಅರಿಯ. ಕಳೆದ 6 ತಿಂಗಳಿಂದಲೂ ಆತ ತನ್ನ ಮನೆಗೆ ಬಂದು ಹೋಗುತ್ತಿದ್ದುದೂ ಅವನು ಕಾಣ. ಆದರೂ ಅವನೇ ಎಂದು ನಿರ್ಧರಿಸಿದ ಮೇಲೆ ಭಯಂಕರ ಭಾವನೆಗಳು ಜಾನನ ಮನಸ್ಸಿನಲ್ಲಿ ಭುಗುಭುಗನೆ ಎದ್ದವು. ಜಾನ್ ತನ್ನ ಅಂತರಂಗವನ್ನು ತಾನೇ ಪರೀಕ್ಷಿಸಿದ. ಆ ಭಾವನೆಯ ಅರ್ಥ ದ್ವೇಷ ಎಂದು ಗೊತ್ತಾಯಿತು. ಮೇರಿಯಸ್ಸನನ್ನೂ ತನ್ನನ್ನೂ ಏಕಕಂಠದಲ್ಲಿ ಶಪಿಸತೊಡಗಿದನು. ಮನೆಯೊಳಗೆ ಇರಲಾರದೆ ಜಾನ್ ವಾಲ್ಜಾನ್ ಬಾಗಿಲನ್ನು ತೆರೆದು ಹೊರಕ್ಕೆ ಇಳಿದು ಹೊಸ್ತಿಲ ಹತ್ತಿರದ ಒಂದು ಕಲ್ಲು ಬಂಡೆಯ ಮೇಲೆ ಕುಳಿತಾಗ ಯಾರೋ ಸದ್ದಿಲ್ಲದೆ ಬಂದು ಕಾಸೆಟ್ಟಳಿಗೆ ಎನ್ನುತ್ತಾ ಒಂದು ಪತ್ರವನ್ನು ಅವನ ಕೈಗೆ ಕೊಟ್ಟರು. ಕನ್ನಡಿಯೊಳಗಿನ ಕಾಗದಕ್ಕೆ ಇದು ಉತ್ತರವಿರಬೇಕು ಎಂದುಕೊಳ್ಳುತ್ತಾ ಅವನು ಅದನ್ನು ಓದಿದನು. ಮೇರಿಯಸ್ ಇಷ್ಟರಲ್ಲೇ ಮೃತನಾಗಿರಬೇಕು ಅಥವಾ ಆಗುವುದರಲ್ಲಿರಬೇಕು ಎಂದು ತಿಳಿದಾಗ ಅವನಿಗೆ ಹರ್ಷ ಆವರಿಸಿತು, ಮನಸ್ಸಿಗೆ ಶಾಂತಿಯಾಯಿತು. ಆದರೆ ಜಾನ್ ಅಲ್ಲಿ ಸುಮ್ಮನೆ ಕುಳಿತಿರಲಾರದೆ ಹೋದ. ಹೊಡೆದಾಟ, ದೊಂಬಿ ಎಂದು ಅಡುಗೆಯವಳು ಅಂದಿದ್ದ ಮಾತು ಕಿವಿಯನ್ನು ಕೆರಳಿಸಿತು. ಕೈಯಲ್ಲಿ ಪಿಸ್ತೂಲನ್ನು ಹಿಡಿದು ಅವನು ಅತ್ತ ಕಡೆಗೆ ಓಡಿದ. ದಾರಿಗೆ ಅಡ್ಡವಾಗಿ ಪ್ರತಿಬಂಧಕಗಳನ್ನು ಸೇರಿಸಿ ಪೊಲೀಸರನ್ನೂ ಸಿಪಾಯಿಗಳನ್ನೂ ತಡೆಯುತ್ತಿದ್ದ ವೀರ ಯುವಕರ ಸಾಹಸ ಕ್ಷೇತ್ರವನ್ನು ಬೇಗನೆ ತಲುಪಿದನು. ಪಕ್ಕದ ಕಟ್ಟಡದ ಕೋಣೆಯೊಂದಕ್ಕೆ ಅಕಸ್ಮಾತ್ತಾಗಿ ನುಗ್ಗಿದಾಗ ಅಲ್ಲಿ ಜಾನ್ ವಾಲ್ಜಾನ್ ಕಂಡದ್ದೇನು? ಜೇವೆರ್ಟನನ್ನು ಕಂಬಕ್ಕೆ ಬಿಗಿದು ಕಟ್ಟಿದ್ದ ದೃಶ್ಯ. ಜೇವೆರ್ಟ್
ಜಾನನೊಂದಿಗೆ ಏನೂ ಮಾತನಾಡಲಿಲ್ಲ. ಹುಬ್ಬನ್ನು ಕೆಳಕ್ಕಿಳಿಸಿ ಹೀಗೂ ಉಂಟು ಎಂದ ಅಷ್ಟೆ. ಹೊರಗೆ ನಡೆಯುತ್ತಿದ್ದ ಕಥನದಲ್ಲಿ ಜಾನ್ ವಾಲ್ಜಾನನು ಧುಮುಕಿದ. ಹೊಸ ಸಮಾಜವನ್ನೂ ಹೊಸ ರಾಷ್ಟ್ರವನ್ನೂ ಕಟ್ಟಬೇಕೆಂಬ ಕುತೂಹಲ ಅವನಲ್ಲೂ ಕೆರಳಿತ್ತು. ಗುಂಡಿನ ಸುರಿಮಳೆಯನ್ನೂ ಲೆಕ್ಕಿಸದೆ ಅವನು ನಡುಬೀದಿಯವರೆಗೂ ನುಗ್ಗಿ ಹೋಗಿ ಅಡ್ಡಗೋಡೆಯನ್ನು ಬಲಪಡಿಸಿದ. ಇದನ್ನು ಕಂಡು ಬೆರಗಾಗಿ ಜಾನನನ್ನು ಯುವಕ ನಾಯಕ ತುಂಬ ಮೆಚ್ಚಿದ. ನನಗೇನಾದರೂ ಬಹುಮಾನ ಕೊಡಬೇಕು ಎನಿಸುತ್ತಿದೆಯೇನು ಎಂದ ಜಾನ್. ನಿಜವಾಗಿಯೂ ಅನ್ನಿಸುತ್ತಿದೆ. ಹಾಗಾದರೆ ಕೇಳುತ್ತೇನೆ, ಒಂದೇ ಒಂದು ಉಪಕಾರ. ಯಾವುದದು? ಅಲ್ಲಿ ನೀವು ಕಂಬಕ್ಕೆ ಕಟ್ಟಿದ್ದೀರಲ್ಲ ಒಬ್ಬನನ್ನು, ಅವನ ತಲೆಬುರುಡೆಯನ್ನು ಗುಂಡಿಕ್ಕಿ ಹೋಳು ಮಾಡುವ ಕೆಲಸ ನನಗೆ ವಹಿಸಿ. ಜೇವರ್ಟನಿಗೆ ಈ ಮಾತು ಕೇಳಿಸಿತು. ಅವನು ತನ್ನ ಮೈಯನ್ನು ಕೊಂಚ ವಾಲಿಸಿ ಅದೇ ತಕ್ಕದ್ದು ಎಂದ. ನಾಯಕನಿಗೂ 108 ಕೆಲಸ. ಕದನದ ಕೋಲಾಹಲ. ಅವನು ಆಗಬಹುದು, ಈ ಗೂಢಚಾರನನ್ನು ತೀರಿಸಿ ಎಂದು ಆಜ್ಞೆಯಿತ್ತು ತನ್ನವರ ಗುಂಪನ್ನು ಸೇರಿ ರಸ್ತೆಯ ಕಡೆಗೆ ನುಗ್ಗಿದನು. ಜಾನ್ ತನ್ನ ಪಿಸ್ತೂಲಿನಲ್ಲಿ ತೋಟಾಗಳನ್ನು ತುಂಬಿದನು. ಅದು ಕ್ಲಿಕ್ ಎಂದಿತು. ಅದೇ ಕ್ಷಣದಲ್ಲಿ ರಸ್ತೆಯ ಮಧ್ಯದಿಂದ ಮೇರಿಯಸ್ ಬನ್ನಿ ನುಗ್ಗಿ ಎಂದು ಕೂಗಿದ್ದು ಈ ಸದ್ದನ್ನು ಭೇದಿಸಿತು. ಅದನ್ನು ಕೇಳಿದ ಜೇವರ್ಟ್ ನಿಮ್ಮ ಗತಿಯೂ ನನ್ನ ಗತಿಯಂತೆಯೇ ಎಂದು ಹಾವಿನಂತೆ ಉಸಿರೆಳೆಯುತ್ತಾ ನಕ್ಕನು. ಆಗ ನಾಯಕನು ಬನ್ನಿ, ಹೊರಗೆ ಬನ್ನಿ, ನುಗ್ಗಿ ಎಂದು ಘೋಷಿಸಿದನು. ಕಟ್ಟಡದೊಳಗೆ ಇದ್ದವರೆಲ್ಲ ರಸ್ತೆಗೆ ಹಾರಿದರು. ಸಿಪಾಯಿಗಳು ಪಟಪಟನೆ ತುಪಾಕಿ ಹಾರಿಸಿದರು. ಯುವಕರೆಲ್ಲರಿಗೂ ಜೇವರ್ಟ್ ಹೇಳಿದ ಹಾಗೆ ಬಿಸಿ ಬಿಸಿ ಸ್ವಾಗತ ದೊರೆಯಿತು. ಒಳಗೆ ಜಾನ್, ಜೇವರ್ಟ್ ಇಬ್ಬರೇ ಉಳಿದರು. ಕಂಬಕ್ಕೆ ಕಟ್ಟಿದ್ದ ಹಗ್ಗವನ್ನು ಜಾನ್ ಬಿಚ್ಚಿದನು. ಜೇವರ್ಟನ ಸೊಂಟ ಕೈಕಾಲುಗಳಲ್ಲಿ ಗಂಟು ಹಾಗೆಯೇ ಇದ್ದವು. ದನವನ್ನು ನಡೆಸಿಕೊಂಡು ಹೋಗುವಂತೆ ಅವನು ಜೇವರ್ಟನನ್ನು ಆ ಅಂಗಡಿಯಿಂದ ಹೊರಕ್ಕೆ ನಿಧಾನವಾಗಿ ಎಳೆದೊಯ್ದನು. ಅವನ ಕೈಯಲ್ಲಿ ಪಿಸ್ತೂಲೂ ಇತ್ತು. ಅವರಿಬ್ಬರೂ ರಸ್ತೆ ದಾಟಿದ್ದನ್ನು ಯಾರೂ ಕಾಣಲಿಲ್ಲ. ಆದರೆ ಅಲ್ಲೇ ಗಾಯಗೊಂಡು ಬಿದ್ದಿದ್ದ ಮೇರಿಯಸ್ಸನ್ನು ಮಾತ್ರ ಅವರನ್ನು ನೋಡಿದ. ಹಾಗೆಯೇ ಆ ಪೊಲೀಸ್ ಇನ್ಸ್ಪೆಕ್ಟರ್ನನ್ನು ಜಾನ್ ಗೋಡೆಯ ಪಕ್ಕದಲ್ಲಿ ಕರೆದುಕೊಂಡು ಹೋಗಿ ಮರೆಯಲ್ಲಿ ಅವನನ್ನು ನಿಲ್ಲಿಸಿ ಪಿಸ್ತೂಲನ್ನು ಕಂಕುಳಲ್ಲಿ ಇರಿಸುತ್ತಾ, ಜೇವರ್ಟ್, ನಾನು ಯಾರು ಬಲ್ಲೆ ತಾನೆ ಎಂದು ಕೇಳಿ ಅವನನ್ನೇ ದುರುದುರನೆ ನೋಡಿದ. ಮುಯ್ಯಿ ತೀರಿಸಿಕೋ ಎಂದು ತಡವರಿಸಿದೆ ಜೇವರ್ಟ್ ಉತ್ತರವಿತ್ತನು. ಜಾನ್ ಪಿಸ್ತೂಲನ್ನು ಕಂಕುಳಿಂದ ಹೊರತೆಗೆಯಲೇ ಇಲ್ಲ. ಅದಕ್ಕೆ ಬದಲಾಗಿ ಸೊಂಟದಿಂದ ಒಂದು ಚಾಕುವನ್ನು ಈಚೆಗೆ ಎಳೆದ. ಓಹೋ, ಚಾಕುವನ್ನು ಪ್ರಯೋಗಿಸುತ್ತೀಯೇನು? ಸರಿ ಸರಿ, ನಿನಗೆ ಅದೇ ಸರಿಯಾದ ಆಯುಧ ಎಂದು ಜೇವರ್ಟ್ ಸ್ಥಿರ ಕಂಠದಿಂದ ಹೇಳಿದನು. ಚಾಕುವನ್ನು ತೆಗೆದುಕೊಂಡು ಜಾನ್ ಜೇವರ್ಟ್ನ ಕತ್ತನ್ನು ಬಿಗಿದಿದ್ದ ಹಗ್ಗವನ್ನು ಕತ್ತರಿಸಿದ. ಹಾಗೆಯೇ ಅವನ ಕೈಗಳನ್ನೂ ಬಿಡಿಸಿದ. ಕೆಳಕ್ಕೆ ಬಾಗುತ್ತಾ ಕಾಲುಗಳಿಗೆ ಸುತ್ತಿ ಬಂಧಿಸಿದ್ದ ಹಗ್ಗವನ್ನೂ ಕೊಯ್ದ. ಬಗ್ಗಿದ್ದವನು ಮೇಲಕ್ಕೆದ್ದು, ನೀನು ಸ್ವತಂತ್ರನು, ಹೋಗು ಎಂದ. ಜೇವರ್ಟನಿಗೆ ಆಶ್ಚರ್ಯವಾಗುವುದೇ ಅಪರೂಪ. ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ, ದಾರುಣ ಸನ್ನಿವೇಶದಲ್ಲೂ ಜೇವರ್ಟನ ಅಂತರಂಗ ಕಳವಳಗೊಳ್ಳದು, ಅವನ ಚಿತ್ತ ಚಲಿಸಲೊಲ್ಲದು. ಅಂತಹ ಕಲ್ಲೆದೆಯ ಧೀರ ಜೇವರ್ಟ್. ಆದರೂ ಅವನು ಬೆಚ್ಚಿ ಬೆರಗಾಗಿ ಮಾತಾಡದೆ ಅಲುಗಾಡದೆ ನಿಂತಲ್ಲೇ ನಿಂತಿದ್ದನು. ಈ ದೊಂಬಿಯನ್ನು ತಟಾಯಿಸಿ ಬದುಕಿಕೊಂಡು ನಾನು ಮತ್ತೆ ಮನೆಗೆ ಹೋಗುತ್ತೇನೋ ಇಲ್ಲವೋ ತಿಳಿಯದು. ಒಂದು ವೇಳೆ ಬದುಕಿದ್ದರೆ ನನ್ನನ್ನು ನೀನು ಲೀ ಹೋಮ್ ರಸ್ತೆ ನಂಬರ್ 7ನೇ ಮನೆಯಲ್ಲಿ ಕಾಣಬಹುದು. ನನ್ನ ಈಗಿನ ಹೆಸರು ಫಾಚಲವಾನ್, ನೆನಪಿರಲಿ ಎಂದು ಜಾನ್ ಜೇವರ್ಟನಿಗೆ ತಿಳಿಸಿದನು. ಎಚ್ಚರಿಕೆ ಎಂದ ಜೇವರ್ಟ್. ಹೋಗು ಎಂದ ಜಾನ್. ಏನೆಂದೆ? ಫಾಚಲವಾನ್, ಲೀ ಹೋಮ್ ರಸ್ತೆ 7ನೇ ನಂಬರ್ ಮನೆ ಎಂದು ಹೇಳಿಕೊಳ್ಳುತ್ತಾ ಅಂಗಿಯ ಗುಂಡಿಗಳನ್ನೆಲ್ಲ ಹಾಕಿಕೊಂಡು ತನ್ನ ಅಧಿಕಾರ ನಿರ್ವಹಣಕ್ಕೆ ಸಹಜವಾದ ಗಂಭೀರ ಭಾವವನ್ನೂ ಘನವಾದ ನಡಿಗೆಯನ್ನೂ ರೂಢಿಸಿಕೊಂಡನು. ಕೈಗಳನ್ನು ಕಟ್ಟಿ ಎದೆಯ ಮೇಲಿರಿಸಿಕೊಂಡು ಮಾರುವ ಕಟ್ಟೆಯ ಕಡೆಗೆ
ವೇಗವಾಗಿ ನಡೆದನು. ಜಾನ್ ಅವನನ್ನೇ ನೋಡುತ್ತಾ ಅಲ್ಲೇ ನಿಂತಿದ್ದ. 7-8 ಮಾರು ದೂರ ಹೋದ ಕೂಡಲೇ ಜೇಬರ್ಟ್ ಥಟಕ್ಕನೆ ಹಿಂತಿರುಗಿ, ನಿನ್ನ ನಡತೆ ನನಗೆ ಸರಿ ಬೀಳಲಿಲ್ಲ, ನನ್ನನ್ನು ಕೊಂದು ಬಿಡುವುದೇ ಮೇಲಾಗಿತ್ತು ಎಂದನು. ಯಾಕೋ ಏನೋ ಜೇಬರ್ಟನ ಮಾತಿನಲ್ಲಿ ಎಂದೂ ಇಲ್ಲದ ಮರ್ಯಾದೆ ಈಷದಪಿ ಬೆರೆತು ಹೋಗಿತ್ತು. ಹೋಗು ಬೇಗ. ಜೇಬರ್ಟ್ ಮುಂದಕ್ಕೆ ನಡೆದು ರಸ್ತೆಯ ತುದಿಯಲ್ಲಿ ಬಲಕ್ಕೆ ತಿರುಗಿ ಮಾಯವಾದನು. ಆಗ ಜಾನ್ ವಾಲ್ಜಾನ್ ಪಿಸ್ತೂಲನ್ನು ಹಿಡಿದೆತ್ತಿ ಆಕಾಶಕ್ಕೆ ಗುಂಡು ಹಾರಿಸಿ ರಸ್ತೆಗೆ ಅಡ್ಡವಾಗಿದ್ದ ಪ್ರತಿಬಂಧಕದ ಹತ್ತಿರ ಬಂದಾಗ ಅಲ್ಲಿದ್ದ ಹಲವರೊಂದಿಗೆ ಕೆಲಸ ಪೂರೈಸಿತು ಎಂದು ಹೇಳಿ ಸುಮ್ಮನಾದನು. ತರುಣರ ತಂಡ ಕಟ್ಟಿದ್ದ ತಡೆಯ ಹತ್ತಿರ ಕಾಳಗ ಜರುಗುತ್ತಲೇ ಇತ್ತು. ಉಭಯ ಪಕ್ಷದವರೂ ವೀರಾವೇಶದಿಂದ ಕಾದುತ್ತಿದ್ದರು. ಮೇರಿಯಸ್ ಎಲ್ಲರನ್ನೂ ಮೀರಿಸಿ ಎದೆಗೆಡದೆ ನಿರ್ಭೀತನಾಗಿ ಪಿಸ್ತೂಲನ್ನು ಹಾರಿಸುತ್ತಿದ್ದ. ಅವನು ಎಲ್ಲರಂತೆ ನೆಲದ ಮೇಲೆ ಮಲಗಿ ತುಪಾಕಿಯನ್ನು ಪ್ರಯೋಗಿಸದೆ ಎದ್ದು ನಿಂತು ಯುದ್ಧ ಮಾಡುತ್ತಾ ಶತ್ರುಗಳನ್ನೂ ಸಾವನ್ನೂ ಮೂದಲಿಸುತ್ತಿದ್ದ. ಅವನ ಮುಖ ಮೂತಿಗೆಲ್ಲ ಸಿಪಾಯಿಗಳು ಕತ್ತಿಯಿಂದ 10 ಪೆಟ್ಟುಗಳನ್ನು ಕೊಟ್ಟಿದ್ದರು. ರಕ್ತ ಹರಿಯುತ್ತಿತ್ತು. ಇದರಿಂದ ಮುಖ ಕೆಂಪು ವಸ್ತ್ರದಿಂದ ಮುಚ್ಚಿದಂತೆ ಆಗಿತ್ತು. ಅಷ್ಟರೊಳಗೆ ಸಿಪಾಯಿಗಳಿಗೆ ಜಯ ಲಭಿಸಿ ಅವರೆಲ್ಲ ತಡೆಯನ್ನು ದಾಟಿ ನುಗ್ಗಿದರು. ಕಳೆದುಳಿದ 4-5 ತರುಣರು ಮಾತ್ರ ಅಂಗಡಿಯೊಳಗಿಂದ ಹಿತ್ತಿಲ ಬಾಗಿಲ ಕಡೆಗೆ ಓಡಿದರು.